ಹಲೋ, ಇವತ್ತು ನಾನು ನಿಮಗೆ ಹಾಗಲಕಾಯಿ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತೀನಿ. ಚೆನ್ನಾಗಿರುತ್ತೆ, ಬನ್ನಿ ನೋಡೋಣ. ಇವಾಗ ಹಾಗಲಕಾಯಿ ಫ್ರೈ ಮಾಡೋದನ್ನು ಏನೇನು ಬೇಕು, ಅದಕ್ಕೆ ಐಟಮ್ಸ್ ಏನೇನು ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ ಒಂದ್ಸಲ. ನಾನು 2 ರಿಂದ 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಖಾರ ಪುಡಿ ಮತ್ತು ಉಪ್ಪು, ಯಾಲಕ್ಕಿ, ಅರಿಶಿಣದ ಪುಡಿ. ಇವಾಗ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಹಾಗಲಕಾಯಿ ಮೇಲಿರೋದನ್ನು ಈ ಸಿಪ್ಪೆನ ತೆಗಿತಾ ಇದ್ದೀನಿ. ಇದನ್ನು ತಕ್ಕೊಂಡು ಕಟ್ ಮಾಡಬೇಕು. ಇದನ್ನು ಮೇಲ್ಗಡೆದನ್ನು ಈ ರೀತಿ ನಾನೆಲ್ಲ ಸಿಪ್ಪೆಗಳನ್ನ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ತೆಳ್ಳಗೆ ಕೊಯ್ಕೊಳ್ತೀನಿ. ತುಂಬ ತೆಳ್ಳಗೆ ಕೊಯ್ಬೇಕು, ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲೇ ಫ್ರೈ ಆಗೋದ್ರಿಂದ ಭಾಳ ದಪ್ಪ ಇರಬಾರ್ದು, ತೆಳ್ಳಗೆನೇ ಇರಬೇಕು. ಯಾಕಂದರೆ ಇದನ್ನು ನಾವು ನೀರು ಹಾಕದೇನೆ ಮಾಡುವಂಥ ಐಟಮ್ಸು. ಹಾಗಾಗಿ ನಾನು ತುಂಬ ತೆಳ್ಳಗೆ ಕೊಯ್ತಾ ಇದ್ದೀನಿ. ಈ ರೀತಿ ಕೊಯ್ಕೊಂಡ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುತ್ತೆ ಮತ್ತು ಕಹಿ ಅಂಶ ಉಳಿಯಲ್ಲ. ಹಾಗಾಗಿ ಇದನ್ನು ನಾನು ಈ ರೀತಿ ತೆಳ್ಳಗೆ ಕೊಯ್ತಾ ಇದ್ದೀನಿ. ನಾನು ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ 1-2 ಸ್ಪೂನು ಉಪ್ಪನ್ನು ಕಲಸಿ 5 ನಿಮಿಷ ಬಿಡಬೇಕು. ಯಾಕಂದರೆ ಇದರ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅಷ್ಟ ನಂತರ ಇದನ್ನು ಗಿಬುಚಿ ತಕ್ಕೊಂಡು ಮಾಡುವಂಥ ಐಟಮ್ಸು. 5 ನಿಮಿಷ ನಾನು ಇದನ್ನು ಉಪ್ಪಲ್ಲಿ ನೆನೆ ಹಾಕಿ ಬಿಡ್ತಾ ಇದ್ದೀನಿ. ಇವಾಗ ನಾನು ಕೊಬ್ಬರಿನ ರುಬ್ಕೊಳ್ತಾ ಇದ್ದೀನಿ. 2 ರಿಂದ 4 ಯಾಲಕ್ಕಿನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿರೋಂಥ ಒಣ ಕೊಬ್ಬರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಏನು ಬೆರೆಸಬಾರ್ದು, ಹಂಗೆ ಡ್ರೈ ಆಗಿ ರುಬ್ಕೋಬೇಕು. ಇವಾಗ ನಾನು ಇದನ್ನು ನೀರು ಹಾಕದೇನೆ ಹಾಕಿರೋ ಅಷ್ಟು ಐಟಮ್ಸ್ನಿಂದ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಅಲ್ಲಿ ನೆನೆಯಿಟ್ಟಿರುವಂಥ ಹಾಗಲಕಾಯಿನ ಚೆನ್ನಾಗಿ ಕೈಯಿಂದ ಈ ಥರ ಕಹಿನ ತೆಗಿತಾ ಇದ್ದೀನಿ. ಇದರಲ್ಲಿ ನಾವು ಉಪ್ಪನ್ನ ಜಾಸ್ತಿ ಹಾಕಿದ್ರಿಂದ ಒಂದ್ಸಲ ನೀರಲ್ಲಿನೂ ಈ ರೀತಿ ಗಿಬುಚಿ ಹಿಂಡಿ ತಕ್ಕೋಬಹುದು. ನಾನು ಈ ರೀತಿ ಇದನ್ನ ಎಲ್ಲಾನು ಗಿಬುಚಿದ್ದೀನಿ. ಇವಾಗ ಇದನ್ನ ಒಂದು ನೀರಿನಲ್ಲಿ ತೊಳೆದು ಹಿಂಡ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ ಇದು ಹೊಸ ಥರ ಅನ್ಕೊಂಡ್ರು ಪರವಾಗಿಲ್ಲ. ಈ ಥರ ಯಾರೂ ಮಾಡಿಲ್ಲ. ಇದು ಒಂಥರ ಹೊಸ ರೆಸಿಪಿ. ಇದನ್ನ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆನ ಬಾಳ್ಗೆಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆನ ಜಾಸ್ತಿನೇ ಹಾಕೋಬೇಕು. ಯಾಕಂದರೆ ಇದು ಪೂರ್ತಿ ಎಣ್ಣೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಹಾಗಾಗಿ ನಾನು ಒಂಚೂರು ಎಣ್ಣೆನ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಇದರ ಉಪ್ಪಲ್ಲಿ ನೆನೆಸಿಟ್ಟಿರೋದ್ರಿಂದ ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ತೊಳೆದ್ರೂ ಸಹ ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಅದನ್ನು ಮಾಡುವಾಗ ಒಂಚೂರು ಉಪ್ಪನ್ನ ನೋಡಿಕೊಂಡು ಹಾಕಿ.
ಈ ರೀತಿ ಎಣ್ಣೆಯಲ್ಲೇ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ನೀರಿನ ಅಂಶನ ಹಾಕಬಾರ್ದು. ಇವಾಗ ನಾನು ಒಂಚೂರು ಇದಕ್ಕೆ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಫ್ರೈ ಮಾಡುವಾಗಲೇ ಹಾಕೋಬೇಕು. ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಾಗೋವರೆಗೂ ಇದೇ ರೀತಿ ಕೈ ಆಡ್ತಾ ಇರಬೇಕು. ಟೋಟಲಿ ಇದು ಒಂದು ಹೊಂಬಣ್ಣಕ್ಕೆ ಬರೋವರೆಗೂ ಇದೇ ರೀತಿ ಎಣ್ಣೆಯಲ್ಲೇ ಕೈ ಆಡ್ತಾ ಇರಬೇಕು. ಇವಾಗ ನಾನು ನೆಕ್ಸ್ಟ್ ಖಾರದ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನಾನು 2 ಸ್ಪೂನ್ನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ನಮಗಿಷ್ಟು ಸಾಕು ಅನ್ಸುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಯಾಕಂದರೆ ಮೊದಲೇ ಅದರಲ್ಲಿ ಉಪ್ಪಿನಲ್ಲಿ ನೆನೆಸಿಟ್ಟಿರೋದ್ರಿಂದ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ. ನಾನು ಹಾಗಾಗಿ ಒಂಚೂರೇ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಾನು ರುಬ್ಬಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿದನ್ನ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಏನು ಹಾಕಬಾರ್ದು. ಇಷ್ಟೇ ಸಾಕು. ಇವಾಗ ನಾನು ಒಣ ಕೊಬ್ಬರಿ ರುಬ್ಬಿ ಇಟ್ಕೊಂಡಿರುವಂಥದ್ದನ್ನ ಇದಕ್ಕೆ ಹಾಕಿದ್ದೀನಿ. ಈ ರೀತಿ ಡ್ರೈ ಅಲ್ಲೇ ಮಾಡಬೇಕು. ಯಾವುದೇ ರೀತಿ ಇದಕ್ಕೆ ನೀರು ಏನು ಹಾಕಬಾರ್ದು. ಇಷ್ಟೇನೆ ಮಾಡಿ ಇಟ್ಕೊಳ್ಳೋದು. ಇದನ್ನ 2-3 ದಿವಸನೂ ಇಟ್ಕೊಂಡು ತಿನ್ಬಹುದು. ಏನೂ ಆಗಲ್ಲ, ಕೆಡಲ್ಲ, ಚೆನ್ನಾಗಿರುತ್ತೆ. ಇದನ್ನ ಚಪಾತಿ ಜೊತೆಗೆ ಹಾಗೆ ಜೋಳದ ರೊಟ್ಟಿ ಜೊತೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ರೆಡಿ ಆಗಿದೆ. ಸರ್ವ್ ಬಾಲ್ಗೆ ಸರ್ವಿಂಗ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಹೊಸ ರೆಸಿಪಿ. ಮುಸ್ಲಿಮ್ರಾಗ ಬಿಸಿಯಾದ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆಗೂ ತಿನ್ಬೋದು, ಜೋಳದ ರೊಟ್ಟಿಗೂ ತಿನ್ಬೋದು, ಅನ್ನದಲ್ಲೂ ತಿನ್ಬೋದು. 2-3 ದಿವಸ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಒಂಚೂರು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಏನಾದರೂ ಇದರಲ್ಲಿ ನಿಮಗೆ ತಪ್ಪು ಕಂಡು ಬಂದಲ್ಲೇ ನನಗೆ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು.